ಮಾತೃಭಾಷೆ ಕನ್ನಡದ ಈ 9 ಅಚ್ಚರಿಯ ಸಂಗತಿಗಳನ್ನ ನೀವು ನೋಡ್ಲೇಬೇಕು. ಈ 9 ಸಂಗತಿಗಳು ಒಂದಕ್ಕಿಂತ ಒಂದು ಕುತೂಹಲ ಮತ್ತು ಆಶ್ಚರ್ಯ ಹುಟ್ಟಿಸುವಂತಿವೆ. ಬನ್ನಿ ಹಾಗಾದ್ರೆ ತಡ ಮಾಡದೆ ಈ ಅದ್ಭುತ ಭಾಷೆಯ 9 ಅದ್ಭುತ ವಿಚಾರಗಳನ್ನ ನೋಡ್ಕೊಂಡು ಬರೋಣ. ಕನ್ನಡ ಭಾರತದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು. ಹೌದು, ತಮಿಳು ಮತ್ತು ಸಂಸ್ಕೃತದ ಬಳಿಕ ಕನ್ನಡ 3ನೇ ಅತ್ಯಂತ ಪುರಾತನ ಭಾರತೀಯ ಭಾಷೆ. ಕನ್ನಡ ಭಾಷೆ 2000 ವರ್ಷಗಳಿಗೂ ಹಳೆಯದು. ಲಭ್ಯವಿರುವ ದಾಖಲೆಗಳು ಮತ್ತು ಸಿಕ್ಕಿರುವ ಕಲ್ಲಿನ ಮೇಲಿನ ಕೆತ್ತನೆಗಳ ಆಧಾರದ ಮೇಲೆ ಕನ್ನಡ ಇತಿಹಾಸ 2000 ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತದೆ. ಯಾರಿಗೆ ಗೊತ್ತು, ಇನ್ನೊಂದಿಷ್ಟು ಸಂಶೋಧನೆಗಳು ಆದ ನಂತರ ಅದಕ್ಕಿಂತಲೂ ಹಳೆಯ ಕನ್ನಡದ ಬರಹ ಸಿಕ್ಕಿದರೂ ಸಿಗಬಹುದೇನೋ. ವಿದೇಶಿಯನಿಂದ ಶಬ್ದಕೋಶ ಬರೆಯಲ್ಪಟ್ಟ ಮೊದಲ ಭಾಷೆ ಕನ್ನಡ. ಹೌದು, ವಿದೇಶಿಗರಾದ ಜರ್ಮನ್ ಪ್ರಜೆ ಫರ್ಡಿನಾಂಡ್ ಕೆಟಲ್ ಕನ್ನಡ ಬರದಿದ್ದರೂ ಕನ್ನಡವನ್ನ ಕಲಿತು ಕನ್ನಡದ ಸೊಗಡಿಗೆ ಮಾರು ಹೋಗಿ ಕನ್ನಡದ ಹುಚ್ಚು ಆರಾಧಕರಾಗಿ ನಂತರ ಕನ್ನಡ ಭಾಷೆಯ ಶಬ್ದಕೋಶವನ್ನೇ ಬರೆದು ಬಿಟ್ರು. ಇದು ಕಿಟಲ್ ಡಿಕ್ಷನರಿ ಅಂತಾನೆ ಖ್ಯಾತವಾಯಿತು. ಕನ್ನಡದ ಮುಂದೆ ಬಚ್ಚ ಇಂಗ್ಲಿಷ್ ಭಾಷೆ. ಹೌದು, ರಾಷ್ಟ್ರಕೂಟರ ಸಾಮ್ರಾಟ ಅಮೋಘ ವರ್ಷ ನೃಪತುಂಗ ಕವಿರಾಜ ಮಾರ್ಗವನ್ನ ಬರೆಯುವಾಗ ಇಂಗ್ಲಿಷ್ ಭಾಷೆ ಆಗಿನ್ನೂ ಅಂಬೆಗಾಲಿಡ್ತಾ ಇತ್ತು ಮತ್ತು ಈಗಿನ ಹಿಂದಿ ಆಗಿನ್ನೂ ಹುಟ್ಟಿರ್ಲೇ ಇಲ್ಲ. ಕನ್ನಡ 99.99% ವೈಜ್ಞಾನಿಕ ಭಾಷೆ. ಭಾಷೆಗಳಲ್ಲಿ 2 ವಿಧ, ಫೊನೆಟಿಕ್ ಮತ್ತು ನಾನ್ ಫೊನೆಟಿಕ್. ಕನ್ನಡ 99.99% ಫೊನೆಟಿಕ್ ಲ್ಯಾಂಗ್ವೇಜ್. ಅಂದ್ರೆ ಉದಾಹರಣೆಗೆ ಕನ್ನಡದಲ್ಲಿ ಬರೆಯುವ ಅಕ್ಷರಗಳನ್ನ ಓದುವ ಹಾಗೆ ಓದ್ತೇವೆ. ಆದರೆ ಇಂಗ್ಲಿಷ್ ನಲ್ಲಿ ಹಾಗೆ ಇಲ್ಲ. ಇಂಗ್ಲಿಷ್ ನಲ್ಲಿ CUT ಅಂದ್ರೆ ಕಟ್, ಆದ್ರೆ PUT ಅಂದ್ರೆ ಪಟ್ಟಾಗಲ್ಲ, ಪುಟ್ಟೆಂದು ಆಗುತ್ತದೆ. CAT ಕ್ಯಾಟ್ ಅನ್ನುತ್ತೇವೆ. ಅಂದ್ರೆ ಸಿ ಅನ್ನುವ ಶಬ್ದವನ್ನ ಕ ಆಗಿಯೂ ಇಂಗ್ಲಿಷ್ ನಲ್ಲಿ ಬಳಸಲಾಗುತ್ತದೆ. ಆದರೆ ಕನ್ನಡದಲ್ಲಿ ಇರುವ ಶಬ್ದಗಳನ್ನ ಹೇಗಿದೆಯೋ ಹಾಗೆ ಬಳಸ್ತೇವೆ. ಹೀಗಾಗಿ ಕನ್ನಡ ವೈಜ್ಞಾನಿಕವಾಗಿ ಅತ್ಯಂತ ಸ್ಪಷ್ಟತೆ ಇರೋ ಭಾಷೆ. ಸಾಹಿತ್ಯಕ್ಕಾಗಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಸಾಹಿತಿ ಕನ್ನಡಿಗ. ಸಾಹಿತ್ಯದಲ್ಲಿನ ಸಾಧನೆಗಾಗಿ ಅತಿ ಹೆಚ್ಚು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆದ ಲೇಖಕ ಒಬ್ಬ ಕನ್ನಡಿಗ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಹೆಮ್ಮೆಯ ಕುವೆಂಪು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಕನ್ನಡ. ಹೌದು, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಹಿಂದಿಗೆ ಬಂದಿರೋದು 6, ತೆಲುಗಿಗೆ ಕೇವಲ 2, ಇನ್ನು ಮಲಯಾಳಂಗೆ 3 ಮತ್ತು ತಮಿಳಿಗೆ ಕೇವಲ 2. ಇದು ಕೂಡ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ವಿಕಿಪೀಡಿಯಾ ಲೋಗೋದಲ್ಲಿ ಮಿಂಚಿಂಗ್. ಇಡೀ ವಿಶ್ವದ ಮಾಹಿತಿಯ ಕಣಜವಾದ ವಿಕಿಪೀಡಿಯಾ ಲೋಗೋದಲ್ಲಿ ಕನ್ನಡ ಭಾಷೆ ಇದೆ. ಈ ವಿಕಿಪೀಡಿಯಾ ಲೋಗೋದ ಮೇಲೆ ವಿಶ್ವದ ಕೆಲವು ಭಾಷೆಗಳ ಅಕ್ಷರಗಳು ಇದ್ದು ಅದರಲ್ಲಿ ಕನ್ನಡದ ವಿ ಅಕ್ಷರವಿದೆ. ಪುರಾತನ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲು. ಹೌದು, ಸುಮಾರು 1800 ವರ್ಷಗಳ ಹಿಂದೆ ರಚಿಸಲಾದ ಗ್ರೀಕ್ ನಾಟಕವೊಂದರಲ್ಲಿ ಕನ್ನಡದ ಸಾಲುಗಳಿದ್ದವು ಅಂತ ಗುರುತಿಸಲಾಗಿದೆ. ಅದರಲ್ಲಿ ಬರುವ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಭಾಷೆಯನ್ನ ಮಾತನಾಡ್ತಾ ಇತ್ತು. ಆ ಭಾಷೆ ಯಾವುದು ಅಂತ ಮೊದಲಿಗೆ ಯಾರಿಗೂ ಗೊತ್ತಾಗಿರ್ಲಿಲ್ಲ. ನಂತರ ಅದು ಹಳೆಗನ್ನಡದ ಸಾಲುಗಳು ಅಂತ ಪತ್ತೆ ಹಚ್ಚಲಾಯಿತು. ಸೊ ಫ್ರೆಂಡ್ಸ್, ಇದಾಗಿತ್ತು ಕನ್ನಡಿಗರಿಗೆ ಹೆಮ್ಮೆ ತರುವ ಕನ್ನಡದ 9 ಅದ್ಭುತ ಸಂಗತಿಗಳು. ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೀಗಾಗಿ ಇದನ್ನ ಎಲ್ಲರಿಗೂ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಕನ್ನಡದ ಬಗ್ಗೆ ಹೆಮ್ಮೆ